ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. SSLC ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವು ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಇಲಾಖೆಯ ವೆಬ್ಸೈಟ್ ನಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಮಗೆ ಪರಿಚಯಿಸಿದ್ದಾರೆ. ಅದರಂತೆ ಈಗಾಗಲೇ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ನ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿದೆ. ಈ ಸಂದರ್ಭದಲ್ಲಿ ನಾನ್ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಹೆಚ್ಚಾಗಿ ಓದ್ಕೊಳ್ಳಿ ಅಂತ ಹೇಳಿಕೆ ಇಚ್ಛಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ, ಹಾಗೆ ಮುಂತಾದ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಪರೀಕ್ಷೆಗೆ ನೀವು ಯಾವ ರೀತಿ ಸಿದ್ಧತೆಯನ್ನ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ದಿನ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ, ಹಾಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಂಪೂರ್ಣ ಉತ್ತರಗಳನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಿಮ್ಮ ಪರೀಕ್ಷೆಯ ಪ್ರಥಮ ಪುಟ ಈ ರೀತಿಯಾಗಿರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ 2023-24 SSLC ಮಾದರಿ ಪ್ರಶ್ನೆ ಪತ್ರಿಕೆ, SSLC ಮಾಡೆಲ್ ಕ್ವಶನ್ ಪೇಪರ್ 2023-24, ವಿಷಯ ಪ್ರಥಮ ಭಾಷೆ ಕನ್ನಡ. ಸಮಯ, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ನಿಮಗೆ ನೀಡ್ತಕ್ಕಂಥ ಸಮಯ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 25. ವಿಷಯ ಸಂಕೇತ 01K. ನಂತರ ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳು ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಒಟ್ಟು 45 ಪ್ರಶ್ನೆಗಳನ್ನು ಹೊಂದಿರುತ್ತೆ. ಪ್ರಶ್ನೆ ಪತ್ರಿಕೆಯ ಹಿಮ್ಮುಖ ಜಾಕೆಟ್ ಮೂಲಕ ಸೀಲನ್ನು ಮಾಡಲಾಗಿರುತ್ತೆ. ಪರೀಕ್ಷೆ ಪ್ರಾರಂಭ ಆಗೋ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಲಬದಿ ಪಾರ್ಶ್ವವನ್ನು ಕತ್ತರಿಸಿ, ಅಂದರೆ ಅಲ್ಲಿ ಒಂದು ಚಿಕ್ಕದಾಗಿ ಸ್ಟಿಕ್ಕರ್ ಅಂಟಿಸಿರ್ತಾರೆ, ಅದನ್ನು ಓಪನ್ ಮಾಡಿಬಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪುಟಗಳು ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡ್ಕೋಬೇಕು. ಇನ್ನು ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಪಾಲಿಸಬೇಕು. ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದಕ್ಕೆ 15 ನಿಮಿಷಗಳ ಕಾಲಾವಕಾಶ ಕೂಡ ಸೇರಿದಂತೆ ಉತ್ತರಪಡಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ನೀಡಲಾಗಿರುತ್ತೆ. ಓಕೆನಾ? ಮೊದಲನೇ ಮೇನ್ ಈ ರೀತಿಯಾಗಿದೆ. ಒಟ್ಟು 6 ಪ್ರಶ್ನೆಗಳಿರುತ್ತೆ, 6 ಅಂಕಗಳಿಗೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಅಲ್ಪ ಪ್ರಾಣ ಅಕ್ಷರಗಳು, ಮೊದಲನೇದಾಗಿ ಪ್ರಾಣ ಅಂದರೆ ಏನು? ಉಸಿರು. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸ್ತಕ್ಕಂತಹ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಕ್ಷರಗಳು ಅಂತೇಳಿ ಕರೀತಾರೆ. ಹಾಗಿದ್ರೆ ಯಾವುದು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಅಂದರೆ ಕ, ಚ, ಟ, ತ, ಪ, ಹಾಗೆ ಗ, ಜ, ಡ, ದ, ಬ. ಓಕೆನಾ? ಇನ್ನು ಮೊದಲನೇ ಆಪ್ಷನ್ ನೋಡಿ, ಇಲ್ಲಿ 34 ಅಂತ ಇದೆ. 34 ವ್ಯಂಜನಗಳು ಇರೋದು ಕನ್ನಡ ವರ್ಣಮಾಲೆಯಲ್ಲಿ. ಟೋಟಲ್ ಆಗಿ 34 ವ್ಯಂಜನಗಳಿದೆ. ಇನ್ನು 25 ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 25 ವರ್ಗೀಯ ವ್ಯಂಜನಗಳಿದೆ. ನಂತರ 10 ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಪ ಪ್ರಾಣ ಅಕ್ಷರಗಳ ಸಂಖ್ಯೆ 10, ಹಾಗೆ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಕೂಡ 10. ಇನ್ನು ನಂತರ ಕೊನೆಯದಾಗಿ ಆಪ್ಷನ್ ಡಿ ಕೊಟ್ಟಿದ್ದಾರೆ 5 ಅಂತ ಹೇಳಿ. 5 ಅಂದರೆ ಅನುನಾಸಿಕ ಅಕ್ಷರಗಳ ಸಂಖ್ಯೆ ನ್ಯ, ನ್ಯ, ಣ, ನ, ಮ. ಈಗ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂದರೆ ಯಾವುದು? ಎಸ್, ವೆರಿ ಗುಡ್, ಆಪ್ಷನ್ ಸಿ 10. ನಂತರ ಎರಡನೇ ಪ್ರಶ್ನೆ ನೋಡಿ. ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಎಂಡ್ ಸಂಧಿ, ಆಪ್ಷನ್ ಬಿ ಅನುನಾಸಿಕ ಸಂಧಿ, ಆಪ್ಷನ್ ಸಿ ಜಸ್ವ ಸಂಧಿ, ಆಪ್ಷನ್ ಡಿ ಶುತ್ವ ಸಂಧಿ. ನೋಡಿ, ಇದು ಅನುನಾಸಿಕ ಸಂಧಿಗೆ ಉದಾಹರಣೆ. ಹೇಗೆ ಅಂತೇಳಿ ನಾವು ನೋಡೋದಾದರೆ ಮೊದಲು ಕೊಟ್ಟಿರ್ತಕ್ಕಂಥ ಪದವನ್ನು ಬಿಡಿಸೋಣ. ತತ್ ಪ್ಲಸ್ ಮಯ ತನ್ಮಯ. ಇಲ್ಲಿ ವರ್ಗೀಯ ವ್ಯಂಜನದ ಮೊದಲ ಅಕ್ಷರದ ಬದಲಿಗೆ ಕೊನೆ ಅಕ್ಷರ ಬಂದಿರೋದನ್ನ ನೋಡ್ಬೋದು. ತತ್ ಅಂದಾಗ ತ ಅಂತಕ್ಕಂಥ ಅಕ್ಷರ ಇದೆ. ಅದನ್ನು ಕೂಡಿಸಿ ಬರೆದಾಗ ತತ್ ಪ್ಲಸ್ ಮಯ ಕೂಡಿಸಿ ಬರೆದಾಗ ಇಲ್ಲಿ ಮಧ್ಯದಲ್ಲಿ ಏನು ಬಂದಿದೆ ಅಕ್ಷರ? ನ ಅಂತಕ್ಕಂತಹ ಅನುನಾಸಿಕ ಬಂದಿರ್ಬೋದು. ಅದನ್ನು ನೀವು ನೋಡ್ತಾ ಇದ್ದೀರಾ. ಕ, ಚ, ಟ, ತ, ಪಗಳಿಗೆ ನ್ಯ, ನ್ಯ, ಣ, ನ, ಮಗಳು ಬಂದರೆ ಅದು ಅನುನಾಸಿಕ ಸಂಧಿ ಅಂತೇಳಿ ಅನಿಸ್ಕೊಳ್ಳುತ್ತೆ. ಇಲ್ಲಿ ತನ್ಮಯ ಪದ ಅನುನಾಸಿಕ ಸಂಧಿಗೆ ಉದಾಹರಣೆ. ನಂತರ ಮೂರನೇ ಪ್ರಶ್ನೆ ನೋಡಿ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ಉದ್ಧರಣ ಚಿಹ್ನೆ, ಆಪ್ಷನ್ ಬಿ ವಾಕ್ಯವೇಷ್ಟನ ಚಿಹ್ನೆ, ಆಪ್ಷನ್ ಸಿ ಆವರಣ ಚಿಹ್ನೆ, ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ. ಒಬ್ಬರು ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟನ್ನು ಹೇಗಿದೆಯೋ ಹಾಗೆ ಬರೀತಕ್ಕಂಥ ಸಂದರ್ಭದಲ್ಲಿ ಆಪ್ಷನ್ ಎ ಉದ್ಧರಣ ಚಿಹ್ನೆಯನ್ನು ನಾವು ಬಳಸ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಈಗ ಎಕ್ಸಾಂಪಲ್ಲು, ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮಸಿದ್ಧ ಹಕ್ಕಾಗಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಳಿರ್ತಕ್ಕಂತಹ
ಮಾತು ಇದಾಗಿದೆ. ಇದನ್ನು ನಾವು ಉದ್ಧರಣ ಚಿಹ್ನೆ ಹಾಕಿ ಬರೆದಿರೋದನ್ನು ನೋಡ್ಬೋದಾಗಿದೆ. ನಂತರ 4ನೇ ಪ್ರಶ್ನೆ ಸಮಾಸಕ್ಕೆ ಸಂಬಂಧಿಸಿದಂತೆ ಮೈ ಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ತತ್ಪುರುಷ, ಆಪ್ಷನ್ ಬಿ ಅಂಶಿ, ಆಪ್ಷನ್ ಸಿ ಗಮಕ, ಆಪ್ಷನ್ ಡಿ ಕ್ರಿಯಾ ಸಮಾಸ. ಮೊದಲು ಕೊಟ್ಟಿರ್ತಕ್ಕಂಥ ಪದವನ್ನು ಬಿಡಿಸೋಣ. ಮೈಯನ್ನು ಪ್ಲಸ್ ಮುಚ್ಚು, ಮೈ ಮುಚ್ಚು. ಇಲ್ಲಿ ನೋಡಿ, ಪೂರ್ವ ಪದ ಪ್ರಾಯಶಃ ದ್ವಿತೀಯ ವಿಭಕ್ತಿಯಿಂದ ಕೂಡಿರುತ್ತೆ. ಅನ್ನು ಅಂತ ಹೇಳಿ ಬಂದಿದೆ ನೋಡಿ, ಮೈಯನ್ನು ಅಂದಾಗ ದ್ವಿತೀಯ ವಿಭಕ್ತಿ ಬರುತ್ತೆ. ದ್ವಿತೀಯ ವಿಭಕ್ತಿ ಹಂತದಿಂದ ಕೂಡಿದ್ದು ಉತ್ತರ ಪದದಲ್ಲಿ ಏನು ಕ್ರಿಯಾಪದ ಇದೆಯಲ್ವಾ, ಆ ಕ್ರಿಯಾಪದರೊಡನೆ ಸೇರಿ ಆಗ್ತಕ್ಕಂಥ ಸಮಾಸಕ್ಕೇನೆ ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ. ಇನ್ನು ನಂತರ 4ನೇ ಪ್ರಶ್ನೆ, ಜಾಣತನ ಪದವು ತದ್ದಿತಾಂತದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ತದ್ದಿತಾಂತ ನಾಮ, ಆಪ್ಷನ್ ಬಿ ತದ್ದಿತಾಂತ ಭಾವನಾಮ, ಆಪ್ಷನ್ ಸಿ ತದ್ದಿತಾಂತ ಅವ್ಯಯ, ಆಪ್ಷನ್ ಡಿ ಕೃದಂತ ಅವ್ಯಯ. ನೋಡಿ, ಇಲ್ಲಿ ಜಾಣತನ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ್ಯಾಂತ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ್ನ ಇಕ್ಕೆ, ಪೂ, ಮೇ ಇತ್ಯಾದಿ ತದ್ದಿತ ಪ್ರತ್ಯಯಗಳು ಸೇರಿದಾಗ ತದ್ದಿತಾಂತ ಭಾವನಾಮಗಳು ಅನಿಸುತ್ತೆ. ಉದಾಹರಣೆಗೆ ಇಲ್ಲಿ ಜಾಣನ ಅಂದಾಗ ಆ ಅಂತಕ್ಕಂತಹ ಪ್ರತ್ಯಯ ಬಂದಿದೆ. ಚಲುವಿನ ಅಂದಾಗ ಆ ಪ್ರತ್ಯಯ ಬಂದಿದೆ. ಕರಿದರ ಅ ಪ್ರತ್ಯಯ, ಪಿರಿದರ ಆ ಪ್ರತ್ಯಯದ ಮುಂದೆ ತನ್ನ ಇಕ್ಕೆ, ಪೂ, ಮೇ ಸೇರಿ ಏನಾಗಿದೆ, ಒಂದು ಪದ ಆಗಿದೆ ಅಲ್ವಾ. ಇದನ್ನೇ ನಾವು ತದ್ದಿತಾಂತ ಭಾವನಾಮ ಅಂತ ಕರಿತೀವಿ. ಹಾಗಾಗಿ ಜಾಣತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ. ನಂತರ 6ನೇ ಪ್ರಶ್ನೆ, ಬೆಟ್ಟವನ್ನು ಈ ಪದದಲ್ಲಿರುವ ವಿಭಕ್ತಿ. ಆಪ್ಷನ್ ಎ ಪಂಚಮಿ, ಆಪ್ಷನ್ ಬಿ ಪ್ರಥಮ, ಆಪ್ಷನ್ ಸಿ ದ್ವಿತೀಯ, ಆಪ್ಷನ್ ಡಿ ಷಷ್ಠಿ. ನಾನಾಗಲೇ ಸುಮಾರು ಸರಿ ಹೇಳಿದ್ದೀನಿ, ನೀವು ವಿಭಕ್ತಿಗಳು, ಹಳೆಗನ್ನಡ ಪ್ರತ್ಯಯಗಳು, ಹೊಸಗನ್ನಡ ಪ್ರತ್ಯಯಗಳು, ಜೊತೆಗೆ ಕಾರಕಾರ್ಥಗಳು ಇವುಗಳನ್ನು ತಿಳ್ಕೊಂಡಿರಬೇಕು. ಇಲ್ಲಿ ವಿಭಕ್ತಿಗಳನ್ನು ನೋಡಿ, ಉ, ಅನ್ನು, ಇಂದ. ತೃತೀಯ ವಿಭಕ್ತಿ ಇಂದ ಅಷ್ಟೇ, ನಾನು ಗೆ, ಇಗೆ, ಕೆ ಅಲ್ಲಿ ಬರೆದ್ಬಿಟ್ಟಿದ್ದೀನಿ, ಅದು ಕೆಳಗಡೆ ಬರಿಬೇಕು, ಮಿಸ್ ಆಗಿದೆ, ಸ್ಟ್ರೈಕ್ಔಟ್ ಮಾಡ್ಕೊಳ್ಳಿ. ಚತುರ್ಥಿ ಗೆ, ಇಗೆ, ಕೆ. ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇನ್ನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ, ಇಂದೆ. ಚತುರ್ಥಿ ಗೆ, ಕೆ, ಕೆ. ಪಂಚಮಿ ಅತ್ತಣಿಂ, ಅತ್ತಣಿಂದಂ. ಷಷ್ಠಿ ಆ, ಸಪ್ತಮಿ ಓಳ್. ಇನ್ನು ಕಾರಕಾರ್ಥಗಳು ನೋಡೋದಾದರೆ ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ. ಬೆಟ್ಟವನ್ನು ಅನ್ನು ಅಂತ ಹೇಳಿ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಆದಂಥ ಪದ. ಇನ್ನು ನಂತರ ಸೆಕೆಂಡ್ ಮೇನ್ ನೋಡಿ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಇರ್ತಕ್ಕಂತಹ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗುತ್ತೆ. 7ನೇ ಪ್ರಶ್ನೆ ಈ ರೀತಿಯಾಗಿದೆ, ಮಕ್ಕಳು ಮರಿ ಅನ್ನುವುದು ಜೋಡಿ ನುಡಿಯಾದರೆ ಮೊತ್ತ ಮೊದಲು ಅನ್ನುವುದು ಡ್ಯಾಶ್ ಅಂತೇಳಿ ಕೇಳಿದ್ದಾರೆ. ಮೊದಲು ಪ್ಲಸ್ ಮೊದಲು ಸೇರಿ ಮೊತ್ತ ಮೊದಲು ಆಗುತ್ತೆ, ಹಾಗಾಗಿ ಇದು ದ್ವಿರುಕ್ತಿಗೆ ಉದಾಹರಣೆ. ನಂತರ 8ನೇ ಪ್ರಶ್ನೆ, ಒಳ್ಳೆಯ ಅನ್ನೋದು ಗುಣವಾಚಕ ಆದರೆ ಇನ್ನಿತ್ತು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಇನ್ನಿತ್ತು ಅನ್ನೋದು ಪರಿಮಾಣವಾಚಕ. ಅಷ್ಟು, ಇಷ್ಟು, ಎಷ್ಟು, ಹಲವು, ಅನಿತ್ತು, ಇನ್ನಿತ್ತು ಇದು ಎಲ್ಲ ಪರಿಮಾಣವಾಚಕಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದಗಳು. ನಂತರ 9ನೇ ಪ್ರಶ್ನೆ, ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ಸಂದೇಹ, ಸಂದೇಯ. ಕೋಕಿಲ ಡ್ಯಾಶ್, ಕೋಕಿಲ, ಕೋಗಿಲೆ. ನಂತರ 10ನೇ ಪ್ರಶ್ನೆ, ನಾನು ಎನ್ನುವುದು ಉತ್ತಮ ಪುರುಷ ಆದರೆ ಅವನು ಅನ್ನುವುದು ಡ್ಯಾಶ್ ಅಂತೇಳಿ ಕೇಳಿದ್ದಾರೆ. ಅವನು ಅಂತಕ್ಕಂಥದ್ದು ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ. ಪ್ರಥಮ ಪುರುಷ ಅಂದರೂ ಕೂಡ ಒಂದೇ, ಅನ್ಯ ಪುರುಷ ಅಂದರೂ ಕೂಡ ಒಂದೇ. ಅವನು, ಇವಳು, ಅವರು, ಇವರು, ಅವಳು, ಇವನು, ಹಾಗೆ ಇವರು, ಅದು, ಇದು, ಇದೆಲ್ಲ ಏನು ಅಂತ ಹೇಳಿದ್ರೆ ಪ್ರಥಮ ಪುರುಷಕ್ಕೆ ಉದಾಹರಣೆ. ನಂತರ ನೋಡಿ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. 7 ಪ್ರಶ್ನೆಗಳು, 7 ಅಂಕಗಳು. 11ನೇ ಪ್ರಶ್ನೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಉತ್ತರ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. 12ನೇ ಪ್ರಶ್ನೆ, ದರ್ಬೆಯ ಚಿಗುರು ಯಾವ ಗುಣವನ್ನು ಹೊರಿಸಿಬಿಡುತ್ತದೆ? ಉತ್ತರ, ದರ್ಬೆಯ ಚಿಗುರು ರಾಜನ ಕ್ಷಮಾ ಗುಣವನ್ನು ಹೊರಿಸಿಬಿಡುತ್ತದೆ. ನಂತರ ಪ್ರಶ್ನೆ ಸಂಖ್ಯೆ 13, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಂತರ 14ನೇ ಪ್ರಶ್ನೆ, ಯಶೋಭದ್ರೆಯು ತನ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಯಶೋಭದ್ರೆಯು ರತ್ನಗಂಬಳಿಯನ್ನು ತನ್ನ ಅಂತ ಓದ್ಬಿಟ್ಟೆ. ಯಶೋಭದ್ರೆಯು ರತ್ನಗಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ 32 ಸೊಸೆಯರಿಗೆ ಕೊಟ್ಟಳು. ನಂತರ 15ನೇ ಪ್ರಶ್ನೆ, ಶ್ರೀಕೃಷ್ಣ ಕರ್ಣನನ್ನು ರಥದಲ್ಲಿ ಹೇಗೆ ಕೂರಿಸಿಕೊಂಡನು? ಉತ್ತರ, ಕರ್ಣನ ಸಂಗಡ ಸರಸವನ್ನು ಮಾಡಿ ಕೈ ಹಿಡಿದು ಎಳೆದು ರಥದಲ್ಲಿ
ಕೃಷ್ಣ ಕೂರಿಸಿಕೊಂಡ. ಶ್ರೀರಾಮನ ತಾಯಿಯ ಹೆಸರೇನು? ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯೆ. 17ನೇ ಪ್ರಶ್ನೆ, ಕಾರ್ತಿಕ ಮಾಸದಲ್ಲಿ ಮಲೆನಾಡಿನಲ್ಲಿ ದೀಪವನ್ನು ಹೇಗೆ ಉರಿಸುತ್ತಿದ್ದರು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಸ್ವಲ್ಪ ಗೊಂದಲದಲ್ಲಿದೆ. ತೊಡಕಲು ಕುಡಿ ಎಂಬ ಗಿಡದ ಎಳೆಯ ಕುಡಿಯನ್ನು ಒಣಗಿಸಿ ಎಣ್ಣೆಯಲ್ಲಿ ಅದ್ದಿ ದೀಪ ಉರಿಸುತ್ತಿದ್ದರು ಅಂತ ಹೇಳಿ ನಾನು ಬರೆದಿದ್ದೇನೆ. ಹಾಗೆ ನೀವು ಇನ್ನೊಂದು ಆನ್ಸರನ್ನು ಕೂಡ ಬರಿಬೋದು. ನಾಗ ಸಂಪಿಗೆ ಬೀಜಗಳನ್ನು ನೆನೆಸಿ ದೀಪವನ್ನು ಉರಿಸುತ್ತಿದ್ದರು ಅಂತ ಕೂಡ ಬರೀಬೋದು. ನಂತರ ನೋಡಿ 3-4 ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳು. ಇವುಗಳನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ನೀವು ಟಿಕ್ ಹಾಕ್ಕೊಳ್ಳಿ. ಓದುವಾಗ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಇಲ್ಲಿ ನಾನು ಉತ್ತರವನ್ನು ಹೇಳೋದಿಲ್ಲ, ಕಾರಣ ಇಷ್ಟೇ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಲ್ಯಾಂಗ್ವೇಜಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ಆನ್ಸರ್ಸ್ನ ಇದೇ ರೀತಿ ಬರಿಬೇಕು ಅಂತಕ್ಕಂಥ ನಿಯಮ ಏನಿಲ್ಲ. ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀರ ಓದಿ ನಿಮ್ಮದೇ ಆಗಿರ್ತಕ್ಕಂಥ ವಾಕ್ಯಗಳನ್ನು ಉಪಯೋಗಿಸಿ ಬರೀಬೋದಾಗಿದೆ. 18ನೇ ಪ್ರಶ್ನೆ, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? 19ನೇ ಪ್ರಶ್ನೆ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳು ಯಾವುವು? 20ನೇ ಪ್ರಶ್ನೆ, ಸುಕುಮಾರ ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು? 21ನೇ ಪ್ರಶ್ನೆ, ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು? 22ನೇ ಪ್ರಶ್ನೆ, ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? 23ನೇ ಪ್ರಶ್ನೆ, ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. 24ನೇ ಪ್ರಶ್ನೆ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? 25ನೇ ಪ್ರಶ್ನೆ, ಪೆರಿಯಾರ್ ಚಳುವಳಿಯ ಮುಖ್ಯಾಂಶ ಪಟ್ಟಿ ಮಾಡಿ. 26ನೇ ಪ್ರಶ್ನೆ, ವಸಂತ ಮೋಕ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? 27ನೇ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗ್ತಾ ಇದ್ವು? ಓಕೆನಾ? ಇದಾದ ನಂತರ ಕವಿ ಪರಿಚಯಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು. ಒಟ್ಟು 2 ಕವಿಯ ಪರಿಚಯವನ್ನು ಬರೀಬೇಕು. ಒಂದು ಕವಿ ಪರಿಚಯಕ್ಕೆ 3 ಅಂಕಗಳಿರುತ್ತೆ. ಯಾವಾಗಲೂ ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲೇ ಬರೀಬೇಕು. ಮೊದಲನೇದಾಗಿ ಪೂತಿನ ಅವರ ಪರಿಚಯವನ್ನು ಕೊಟ್ಟಿದ್ದಾರೆ. ಕನ್ನಡದ ಪ್ರಖ್ಯಾತ ಸಾಹಿತಿಗಳಾದಂತಹ ಪೂತಿನ ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್. ಇವರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಎಂಬಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಅಹಲ್ಯೆ, ಶಬರಿ, ಹಣತೆ, ರಸ ಸರಸ್ವತಿ ಮುಂತಾದವು. ಇವರ ಈ ಸಾಹಿತ್ಯ ಸಾಧನೆಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಇನ್ನು ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇದೇ ರೀತಿಯಾಗಿ ದ ರಾ ಬೇಂದ್ರೆ, ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ದ ರಾ ಬೇಂದ್ರೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಗರಿ, ಉಯ್ಯಾಲೆ, ಸಖಿ ಗೀತ, ನಾದಲೀಲೆ, ನಾಕುತಂತಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿದೆ. ನಂತರ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ 1 ಸಾಲು ಕೊಟ್ಟಿರೋದನ್ನು ನೋಡ್ಬೋದು. ಈಗ 2 ಸಾಲು ಕೊಟ್ಟರೆ ಕಂದ ಪದ್ಯ ಅಂತೇಳಿ ಗುರುತಿಸ್ತೀವಿ. ಅಕಸ್ಮಾತ್ 3 ಸಾಲು ಕೊಟ್ಟಾಗ ಬಾಮಿನಿ ಅಥವಾ ವಾರ್ಧಕ ಅಂತೇಳಿ ಗುರುತಿಸ್ತೀವಿ. 1 ಸಾಲು ಕೊಟ್ಟಾಗ ಅದು ವೃತ್ತ ಆಗಿರುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂತಹ ಸಾಲನ್ನು ನೀಟಾಗಿ ಬರ್ಕೋಬೇಕು. ನೀಟಾಗಿ ಬರೆದ ನಂತರ ನಿಮಗೆ ಹೇಗಿದ್ರೂ ಲಘು ಗುರು ಹಾಕೋದಕ್ಕೆ ಬರುತ್ತಲ್ವಾ, ಲಘು ಗುರುವನ್ನು ಹಾಕಬೇಕು. ಹಾಕಿದ ನಂತರ ಯಮತಾ ರಾಜಭಾನ ಸಲಗಂ ಎನ್ನುವ ಒಂದು ಸೂತ್ರವನ್ನು ಹಾಕಿಕೊಂಡು ನಂತರ ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ತೆಂಕಣ ಎನ್ನುವ ಪದಕ್ಕೆ ಪ್ರಸ್ತಾರ ಹಾಕಿದಾಗ 1 ಗುರು 2 ಲಘು ಬಂದಿದೆ. ಇಲ್ಲಿ ಯಮತಾ ರಾಜಭಾನ ಸಲಗಂ ಸೂತ್ರದಲ್ಲಿ 1 ಗುರು 2 ಲಘು ಎಲ್ಲಿದೆ? ಬಾ ಮುಂದೆ ಇದೆ ಅಲ್ವಾ, ಹಾಗಾಗಿ ಬಾ ಅಂತ ಹೇಳಿ ಬರೀಬೇಕು. ನಂತರ ಆ ಕಡೆ ಈ ಕಡೆ ಗುರು ಮಧ್ಯ ಲಘು ಎಲ್ಲಿದೆ? ರಾ ಹತ್ರ ಇದೆ. ಸೊ ಈ ರೀತಿ ನೀವು ಬರಿಬೇಕಾಗತ್ತೆ. ಇಲ್ಲಿ ಭರನಭ ಭರ ಲಘು ಅಂತ ಹೇಳಿ ಬಂತು. ಭರನಭ ಭರ ಲಘು ಯಾವುದಕ್ಕೆ ಬರುತ್ತೆ ಅಂದರೆ ಉತ್ಪಲಮಾಲಾ ವೃತ್ತಕ್ಕೆ ಬರುತ್ತೆ. ಹಾಗಾಗಿ ಇದು ಉತ್ಪಲಮಾಲಾ ವೃತ್ತ ಅಂತೇಳಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ನಂತರದ ಮೇಲೆ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತೆ ಅಂತ ಹೇಳಿ ಬಂದಿದೆ ಉಪಮಾ ಅಲಂಕಾರ. ಆದರೆ ಇದು ಲುಪ್ತೋಪಮ ಅಲಂಕಾರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಮಾನ ಧರ್ಮ ಏನು ಅಂತ ಸ್ಪಷ್ಟವಾಗಿ ಕೊಟ್ಟಿಲ್ಲ. ಉಪಮೇಯ ನುಡಿ ಅಂದರೆ ಮಾತು, ಉಪಮಾನ ಮುತ್ತಿನ ಹಾರ, ಉಪಮವಾಚಕ ಅಂತೆ, ಸಮಾನ ಧರ್ಮ ಸ್ಪಷ್ಟವಾಗಿ ಕೊಟ್ಟಿಲ್ಲ. ಸಮನ್ವಯ ಉಪಮೇಯವಾದ ನುಡಿಯನ್ನು ಉಪಮಾನವಾದ ಮುತ್ತಿನ ಹಾರಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾ ಅಲಂಕಾರ. ನಂತರ ಲಕ್ಷಣವನ್ನು ಬರೆಯೋದಾದರೆ 2 ವಸ್ತುಗಳಿಗೆ ಪರಸ್ಪರ ಇರುವ ಹೋಲಿಕೆಯನ್ನು ಹೇಳೋದೇ ಉಪಮಾ ಅಲಂಕಾರ.
ನಂತರ ನೋಡಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ 3 ಅಂಕಗಳಿಗೆ. ಗಾದೆ ಬಗ್ಗೆ ಪೀಠಿಕೆಯನ್ನು ಬರೀಬೇಕು, ಗಾದೆಯನ್ನು ವಿಸ್ತರಿಸಿ ಬರೀಬೇಕು, ಮಧ್ಯದಲ್ಲಿ ಒಂದು ಉದಾಹರಣೆಯನ್ನು ಬರೀಬೇಕು, ನಂತರ ಉಪಸಂಹಾರ ಬರೀಬೇಕು. ಆಳಾಗಬಲ್ಲವನು ಅರಸನಾಗಬಲ್ಲ. ಅಂದರೆ ಇವತ್ತು ಯಾರು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಸಿದ್ಧ ಇರ್ತಾನೋ ಮುಂದೊಂದು ದಿನ ಆತ ರಾಜನ ಥರ ಇರಬಹುದು ಅಂತ ಹೇಳಿ. ಹಾಗೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ. ಒಬ್ಬ ತಾಯಿ ಹೇಗೆ ಇರ್ತಾಳೋ ತನ್ನ ಮಗಳು ಕೂಡ ಅದೇ ರೀತಿಯ ವ್ಯಕ್ತಿತ್ವವನ್ನು, ಅದೇ ರೀತಿಯ ಗುಣವನ್ನು ಬೆಳೆಸ್ಕೊಳ್ತಾಳೆ. ಹಾಗೆ ಒಂದು ನೂಲು ದಾರ ಯಾವ ರೀತಿ ಇರುತ್ತೋ ಅದೇ ರೀತಿ ಬಟ್ಟೆ ಕೂಡ ನಿರ್ಮಾಣ ಆಗುತ್ತೆ ಅಂತಕ್ಕಂಥದ್ದು ಈ ಗಾದೆಗಳ ಅರ್ಥ. ಇನ್ನು ನಂತರ ಸಂದರ್ಭದೊಡನೆ ವಿವರಿಸಿ. 33ನೇ ಪ್ರಶ್ನೆ, ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ಈ ವಾಕ್ಯ ವಿಕ್ರು ಗೋಕಾವ್ ರಚನೆ ಮಾಡಿರ್ತಕ್ಕಂತಹ ಲಂಡನ್ ನಗರ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಲಂಡನ್ ನಗರ ಪಾಠವನ್ನು ಸಮುದ್ರದಾಚೆಯಿಂದ ಅನ್ನೋ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಜಯಪ್ಪ ಗೌಡ ಅವರು ರಚನೆ ಮಾಡಿರ್ತಕ್ಕಂತಹ ಭಾಗ್ಯಶಿಲ್ಪಿಗಳು ಪಾಠ. ನಂತರ 35ನೇ ಪ್ರಶ್ನೆ, ಹುಸಿಯದ ಬೇಹಾರಿಯೇ ಇಲ್ಲ. ಇಲ್ಲಿ ವೃಕ್ಷ ಸಾಕ್ಷಿ ಪಾಠ ದುರ್ಗಸಿಂಹ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ಕರ್ನಾಟ ಪಂಚತಂತ್ರ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಜೀವ ಸತ್ತು ಹೋಗುವುದು ಗೊತ್ತಾ ಅಂತ ಇದೆ. ಗದಗಿ ಮಠವರ ಹಲಗಲಿ ಬೇಡರು ಪದ್ಯದ ವಾಕ್ಯ ಇದು. ನಂತರ 37ನೇ ಪ್ರಶ್ನೆ, ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆ. ಛಲಮನೆ ಮೆರೆವೆಂ ಪದ್ಯ ರನ್ನನು ರಚನೆ ಮಾಡಿರ್ತಕ್ಕಂಥದ್ದು. ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿದ್ಯಾಧನಮೇ ಧನಮೊಪ್ಪುದು, ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ಪಂಪ ಕವಿ ರಚನೆ ಮಾಡಿರ್ತಕ್ಕಂಥದ್ದು. ವಿಕ್ರಮಾರ್ಜುನ ವಿಜಯ ಕಾವ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಂತರ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನು ಯಾವ ರೀತಿ ಪದ್ಯ ಬರೆದಿದ್ದೀನೋ ಅದೇ ರೀತಿ ಬರೀಬೇಕು. ಲೇಖನ ಚಿಹ್ನೆಗಳನ್ನೆಲ್ಲ ಹಾಕಿ. ಹಸುರಾಗಸ ಹಸುರು ಮುಗಿಲ್ ಹಸಿರು ಗದ್ದೆಯ ಬಯಲು, ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು, ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು, ಹಕ್ಕಿಯ ಕೊರಳಿಂಪು ಹಸಿರು ಹಸುರು ಹಸುರುಳೆ ಉಸಿರು. ನಂತರ ನೋಡಿ, ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಚಲಮನೆ ಮೆರೆವೆಂ ಪದ್ಯವನ್ನು ಕೊಟ್ಟಿದ್ದಾರೆ. ಪದ್ಯನ ನೀಟಾಗಿ ಓದ್ಕೊಳ್ಳಿ. ನಂತರ ಈ ಪದ್ಯವನ್ನು ಯಾರು ಬರೆದಿರೋದು, ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೊದಲು ಬರೀರಿ. ಆಮೇಲೆ ಆ ಒಂದು ಪದ್ಯದ ಭಾವಾರ್ಥವನ್ನು ಬರೆದು ಮೌಲ್ಯವನ್ನು ಬರೆಯೋದನ್ನು ಮರಿಬಾರ್ದು. ಇಲ್ಲಿ ದುರ್ಯೋಧನನ ಛಲದ ಗುಣವೇ ಮೌಲ್ಯ ಆಗಿರೋದನ್ನು ನೋಡ್ಬೋದಾಗಿದೆ. ನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ. ಮುದುಕಿ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು, ಅಥವಾ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿ ರಾಹಿಲನ ಕುಟುಂಬಕ್ಕೂ ಮಾಡಿದ ಸಹಾಯ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಇನ್ನು 42ನೇ ಪ್ರಶ್ನೆ ಅಂದರೆ, ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಅಂತ ಹೇಳ್ತಿದ್ದಾರೆ. ಆಮೇಲೆ ನಂತರ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿಪ್ರಾಯ ಕೇಳ್ತಿದ್ದಾರೆ. ಇನ್ನು ನಂತರ ಒಂದು ಪ್ಯಾರಾಗ್ರಾಫ್ ರೀಡಿಂಗ್ ಇದೆ, ಅಪಠಿತ ಗದ್ಯ. ಇಲ್ಲಿ ನಾನು ಗದ್ಯ ಓದೋದಕ್ಕೆ ಹೋಗಲ್ಲ, ಯಾಕಂದರೆ ಇದೇ ಕೊಡ್ತಾರೆ ಅಂತ ಏನಿಲ್ಲ, ಯಾವುದಾದ್ರೂ ಪ್ಯಾರಾಗ್ರಾಫ್ನ ಕೊಡ್ಬೋದು. ಅಲ್ಲಿ ನೀವು ಓದಿ ಕೊಟ್ಟಿರ್ತಕ್ಕಂಥ 2 ಪ್ರಶ್ನೆಗೆ 2 ಅಂಕಗಳು ಎಷ್ಟು ಬಯಸುತ್ತೋ ಅಷ್ಟು ಉತ್ತರವನ್ನು ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ನಂತರ ಲೆಟರ್ ರೈಟಿಂಗ್ ಕೊಟ್ಟಿದ್ದಾರೆ. 1 ಪತ್ರವನ್ನು ಬರೀಬೇಕು 5 ಅಂಕಗಳಿಗೆ. ಮೊದಲನೇ ಪತ್ರ, ನಿಮ್ಮನ್ನು ಬಾಗಲಕೋಟೆಯ ನಿವಾಸಿ ಪ್ರಮೋದ್ ಎಂದು ಭಾವಿಸಿಕೊಂಡು ಗಾಳಿಯ ರಭಸಕ್ಕೆ ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಅವರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ 1 ಪತ್ರ. ಇನ್ನೊಂದು, ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರವಿ ಅಂತ ಹೇಳಿ ಭಾವಿಸ್ಕೊಂಡು ಶಾಲೆಯಲ್ಲಿ ನಡೆಯುವ ಪೋಷಕರ ಸಭೆಗೆ ಹಾಜರಾಗುವಂತೆ ಕರಕಳ್ಳಿ ಗ್ರಾಮದ ನಿವಾಸಿಯಾದ ಮಡಿವಾಳಪ್ಪ ಎಂಬ ಹೆಸರಿನ ತಂದೆಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇನ್ನು ನಂತರ ಇಲ್ಲೂ ಅಷ್ಟೇ ಪತ್ರಲೇಖನದಲ್ಲಿ ಯಾರಿಂದ ಪತ್ರ ಬರೀತಿದ್ದೀರಾ, ಯಾರಿಗೆ ಪತ್ರ ಬರೀತಿದ್ದೀರಾ, ಹಾಗೆ ವಿಷಯ ಇರಬೇಕಾಗುತ್ತೆ, ಜೊತೆಗೆ ಆ ಪತ್ರದ ಒಡಲು ಇರಬೇಕು. ಹಾಗೆ ಟೋಟಲ್ ಆಗಿ ಯಾವ ರೀತಿ ಅಕ್ಷರಗಳನ್ನು ಅಲ್ಲಿ ಬಳಸಿದ್ದೀರಾ, ವಾಕ್ಯ ರಚನೆ ಯಾವ ಥರ ಮಾಡಿದ್ದೀರಾ, ಟೋಟಲ್ ಪ್ರೆಸೆಂಟೇಷನ್ ಹೇಗಿದೆ, ಇದನ್ನೆಲ್ಲ ನೋಡಿ 5 ಅಂಕಗಳು ನಿಗದಿಯಾಗಿರುತ್ತೆ. ಇನ್ನು ಕೊನೆ ಮೇನ್ ಯಾವುದಾದ್ರೂ ಒಂದು ವಿಷಯಕ್ಕೆ ಪ್ರಬಂಧ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ 5 ಅಂಕಗಳಿಗೆ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ. ಪ್ರಾಚ್ಯ ಸ್ಮಾರಕಗಳು ಅಂದರೆ ಹಳೆಯ ಕಾಲದ ಸ್ಮಾರಕಗಳು, ಏನು ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅವುಗಳನ್ನು ಏನಕ್ಕೆ ಸಂರಕ್ಷಿಸಬೇಕು ಅಂತ ಬರೀರಿ. ನಂತರ ಅದು ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಇಲ್ಲಿ ಪೀಠಿಕೆ ಬರಿಬೇಕು, ಪ್ರಬಂಧದ ವಿಷಯ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಬರಿಬೇಕು, ನಂತರ ಉಪಸಂಹಾರ ಬರಿಬೇಕು. ಈ ರೀತಿ ಇಲ್ಲೂ ಅಷ್ಟೇ ನಿಮ್ಮ ವಾಕ್ಯ ರಚನೆ, ನಿಮ್ಮ ಪದ ಸಂಪತ್ತು, ನೀವು ಪ್ರೆಸೆಂಟ್ ಮಾಡಿರ್ತಕ್ಕಂತಹ ಶೈಲಿ, ಇದೆಲ್ಲ ನೋಡಿ ಅಂಕವನ್ನು ಕೊಡ್ತಾರೆ ಅಂತೇಳಿ ಹೇಳ್ತಾ, ಸೊ ಇದಿಷ್ಟು 2023-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.